ಐಡಿಯಾಸ್ ಫೋರಂ. ನನ್ನ ಹೆಸರು ಶ್ವೇತಾ ಹುಬ್ಳಿ ಅಂತ ಹೇಳಿ. ಸೊ ಈ ವಿಡಿಯೋದಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಕೋಡಿಂಗ್ ಡಿಕೋಡಿಂಗ್ ಮೇಲೆ ಟೈಪ್ 3 ಅನ್ನ ನೋಡ್ತಾ ಇರುವಂತದ್ದು. ಟೈಪ್ 3 ಅಲ್ಲಿ ಆಲ್ರೆಡಿ ಒಂದು ಪಾರ್ಟ್ ಅನ್ನ ನಾನೇನ್ ಮಾಡಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ. ಇದೇನು ಸೆಕೆಂಡ್ ಪಾರ್ಟ್. ಯಾರು ಟೈಪ್ 1 ಟೈಪ್ 2 ಅನ್ನ ನೋಡಿಲ್ಲ, ನೀವೇನ್ ಮಾಡಿ, ಫಸ್ಟ್ ಟೈಪ್ 1 ಟೈಪ್ 2 ಕಂಪ್ಲೀಟ್ ಮಾಡಿ ಆಮೇಲೆ ಟೈಪ್ 3 ಅನ್ನ ನೋಡಿ. ಓಕೆನಾ? ಸೊ ದಟ್ ಏನಾಗುತ್ತೆ, ನಿಮ್ಗೊಂದು ಫ್ಲೋ ಇರುತ್ತೆ ಅಂಡ್ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ನಾನೇನ್ ಮಾಡಿದ್ದೀನಿ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ರೀಸನಿಂಗ್ ಮೇಲೆ ಬರುವಂತಹ ಸಿಲೆಬಸ್ ಅನ್ನ ನಾನೇನ್ ಮಾಡಿದ್ದೀನಿ, ಕಂಪ್ಲೀಟ್ ಆಗಿ ಒಂದ್ಸತಿ ಕೊಟ್ಟಿದ್ದೀನಿ. ಅಂಡ್ ಆಸ್ ಯು ನೋ ಆಲ್ರೆಡಿ, ರೀಸನಿಂಗ್ ಅನ್ನ ಫಸ್ಟ್ ನಾವು ಕಂಪ್ಲೀಟ್ ಮಾಡಿ ಆಮೇಲೆ ಕಾನ್ಸೆಪ್ಟ್ ಹೋಗ್ತೀವಿ. ಸೊ ಆ ಸಿಲೆಬಸ್ ಅನ್ನ ನೋಡ್ಕೊಳ್ಳಿ, ಅದನ್ನ ಫಾಲೋ ಮಾಡ್ತಾ ಹೋಗಿ. ಅಂಡ್ ಯಾವ ರೀತಿ ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಮೆಂಟಲ್ ಎಬಿಲಿಟಿ. ಓಕೆ, ಅದು ಯಾವುದೇ ಎಕ್ಸಾಮ್ ಆಗಿರ್ಬೋದು, ನಾನು ನಿಮ್ಗೆ ಹೇಳಿದೆ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ಇದು ಎಲ್ಲ ಎಕ್ಸಾಮಲ್ಲೂ ಬರುತ್ತೆ. ಯಾವ ಎಕ್ಸಾಮ್ ಅಲ್ಲಿ ಇಲ್ಲ ಅನ್ನುವಂಥದ್ದು ಇಲ್ಲ. ಸ್ಪೆಷಲಿ ಇವಾಗ ಇತ್ತೀಚೆಗಂತೂ ಒಂದು ಮಿನಿಮಮ್ 5 to 6 ಕ್ವೆಶನ್ಸ್ ಆದ್ರೂ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಹಾಕ್ತಾ ಹೋಗ್ತಿದ್ದಾರೆ. ಸೊ ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು. ಓಕೆ, ಇದನ್ನ ನಾನು ಏನ್ ಮಾಡಿದ್ದೀನಿ, ಸಪರೇಟ್ ಆಗಿ ನಿಮ್ಗೆ ಏನಿದೆ ಪ್ಲೇ ಲಿಸ್ಟ್ ಇದೆ. ಇದ್ರ ಜೊತೆಗೆ ಲಕ್ಷ್ಮೀಕಾಂತ್ ಸ್ಟಾರ್ಟ್ ಆಗಿದೆ ಕನ್ನಡದಲ್ಲಿ. ಅಂಡ್ ಅದ್ರ ಜೊತೆಗೆ ಹಿಸ್ಟ್ರಿ NCERT ನಾನು ರೀಸ್ಟಾರ್ಟ್ ಮಾಡ್ತೀನಿ. ಇವತ್ತೆಲ್ಲ ನೋಟ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಆಲ್ರೆಡಿ ಒಂದು 2-3 ಡೇಸ್ ಅಲ್ಲಿ ನಿಮ್ಗೆ ಅದು ಕೂಡ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಅಂಡ್ ನಾನು ಪಾಲಿಟಿ ಕೂಡ ಅರ್ಥ ಮಾಡಿದ್ದೀನಿ, ಪಾಲಿಟಿನೂ ಏನ್ ಮಾಡ್ತೀನಿ, ನಿಮಗೆ ರೀಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ವೆಲ್ ಗೈಸ್, ನಾವು ಕಮ್ ಬ್ಯಾಕ್ ಟು ದಿಸ್. ಇವಾಗ ಪ್ರಾಬ್ಲಮ್ಸ್ ಅನ್ನ ನೋಡ್ತಾ ಹೋಗೋಣ. ಆಲ್ರೆಡಿ 3 ಪ್ರಾಬ್ಲಮ್ಸ್ ನಾವು ಕಂಪ್ಲೀಟ್ ಮಾಡಿದ್ವಿ. ಇಲ್ಲಿ ನೋಡಿ 4th ಒನ್ ನೋಡ್ತಾ ಹೋಗೋಣ. ಲಾಜಿಕ್ ಅನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಮತ್ತೆ ಹೋಗಲ್ಲ, ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ 4th ಒನ್, ಸ್ಪೈಡರ್ ಅನ್ನುವಂತಹ ವರ್ಡ್ ಅನ್ನ ಏನ್ ಮಾಡಿದ್ರೆ PSDIRE ಅಂತ ಹೇಳಿ ಏನ್ ಮಾಡಿದ್ರೆ ರೀಪ್ಲೇಸ್ ಮಾಡಿದ್ದಾರೆ ಅಥವಾ ಇಂಟರ್ಚೇಂಜ್ ಮಾಡಿದ್ದಾರೆ ಲೆಟರ್ಸ್ ಅನ್ನ. ಓಕೆ, ಕಾಮನ್ ಅನ್ನುವಂಥದ್ದನ್ನ ನೀವು ಯಾವ ರೀತಿ ಬರೀತೀರಾ ಅಂತ ಕೇಳಿರೋದು. ಸೊ ಯಾವ ತರ ಬರೀತೀರಾ? ಸ್ಪೈಡರ್ ಈ ತರ ಬರೆದ್ರೆ ಕಾಮನ್ ಯಾವ ತರ ಬರೀತೀರಾ ಅಂತ ಸಿಂಪಲ್ ಕ್ವೆಶನ್. ಸೊ ನಾವು ಸೀನಿಯರ್ ಮೊದಲು ಏನ್ ಮಾಡ್ಬೇಕು, ನೀವು ಇದನ್ನ ಕಂಡುಹಿಡಿಯಬೇಕು ಅಂದ್ರೆ ಮೊದಲು ಈ 2 ವರ್ಡ್ಗಳ ನಡುವಿನ ರಿಲೇಷನ್ ನ ಕಂಡುಹಿಡಿಯಬೇಕಾಗುತ್ತೆ. ಹೌದಾ? ಸೊ ಯಾವ ತರ ಬರ್ಬೇಕಾದ್ರೆ ನೋಡಿ, SPI. ಸೊ ಎಲ್ಲಿದೆ? SP, I ಇಲ್ಲಿದೆ, D ಇಲ್ಲಿದೆ. ಸೊ ಇಲ್ಲಿ ನೋಡಿ, ನೀವು ನೋಡಿದ ತಕ್ಷಣ ಅರ್ಥ ಆಗ್ಬಿಡ್ತು, S ಮತ್ತೆ P ಏನಾಗಿದೆ, ಇಂಟರ್ಚೇಂಜ್ ಆಗಿದೆ. ಸೊ ಚೆಕ್ ಫಾರ್ DI. ಈ ಒಂದು ಗ್ರೂಪು, SP ಒಂದು ಗ್ರೂಪು, ID ಇನ್ನೊಂದು ಗ್ರೂಪು, E ಮತ್ತೆ R ಮತ್ತೊಂದು ಗ್ರೂಪು. ಸೊ ಇಲ್ಲೇನಾಗಿದೆ, SP, P ಜಾಗದಲ್ಲಿ S ಹಾಕಿದ್ದಾರೆ, S ಜಾಗದಲ್ಲಿ P ಹಾಕಿದ್ದಾರೆ. ಹೌದಾ? SP. ನೆಕ್ಸ್ಟ್ D ಮತ್ತೆ I ಜಾಗದಲ್ಲಿ D ಜಾಗದಲ್ಲಿ I, ಇಂಟರ್ಚೇಂಜ್ ಆಗಿರೋದು. RE, ಈ ಜಾಗದಲ್ಲಿ R ಜಾಗದಲ್ಲಿ E. ಸೊ ಹಾಗೆ ಏನಾಗಿದೆ, ಇಂಟರ್ಚೇಂಜ್ ಆಗಿದೆ. ಓಕೆ, ಇದು ಇಲ್ಲಿ ಹೋಗಿದೆ, R ಇಲ್ಲಿ ಹೋಗಿದೆ, ಇಂಟರ್ಚೇಂಜ್. ಸೊ ಇದೇ ಲಾಜಿಕ್ ಅನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ಅಪ್ಲೈ ಮಾಡ್ಬೇಕು ಇವಾಗ. ಸೊ ಇಲ್ಲೂ ಕೂಡ ಏನಾಗಬೇಕು, ಸೇಮ್ ನಂಬರ್ ಆಫ್ ಲೆಟರ್ಸ್ ಇರಬೇಕು, ಅಥವಾ ಅಟ್ ಲೀಸ್ಟ್ ಇಲ್ಲಿ ಈವನ್ ನಂಬರ್ ಇದ್ರೆ ಇಲ್ಲೂ ಈವನ್ ನಂಬರ್ ಇರಬೇಕು. ಅವಾಗ ಮಾತ್ರ ಅಪ್ಲೈ ಮಾಡೋಕ್ಕಾಗುತ್ತೆ ಈ ಇಂಟರ್ಚೇಂಜ್. ಸ್ಪೆಷಲಿ ಯಾಕಂದ್ರೆ ಇಲ್ಲಿ ನೋಡಿ, ಇವೆರಡನ್ನ ಇಂಟರ್ಚೇಂಜ್ ಮಾಡ್ತೀರಾ, ಇದೆರಡನ್ನ ಇಂಟರ್ಚೇಂಜ್ ಮಾಡಿದ್ರ ಇದೆರಡನ್ನ ಆಯ್ತು. ಇಲ್ಲೇನಾದ್ರೂ ಸಪೋಸ್ ಎಕ್ಸ್ಟ್ರಾ ಇದ್ದಿತ್ತು ಅಂತಂದ್ರೆ ಇಂಟರ್ಚೇಂಜ್ ಮಾಡಕ್ಕಿಲ್ಲ. ಇದು ಸಾರಿ, ಇಲ್ಲೆಲ್ಲ ಆಪ್ಷನ್ ಅಲ್ಲಿ ಇಲ್ಲೇನಾದ್ರೂ ಸಪೋಸ್ ಎಕ್ಸ್ಟ್ರಾ ಇತ್ತಪ್ಪ ಅಂತಂದ್ರೆ ಇದೆರಡಾಯ್ತು, ಇದೆರಡಾಯ್ತು. ಸೊ ವಾಟ್ ಅಬೌಟ್ ದಿಸ್ ಅಲ್ವಾ? ಅದಕ್ಕಾಗಿ ನಂಬರ್ ಆಫ್ ಲೆಟರ್ಸ್ ಸೇಮ್ ಇರಬೇಕು, ಅವಾಗ ಇಂಟರ್ಚೇಂಜ್ ಏನಾಗುತ್ತೆ, ಪಾಸಿಬಿಲಿಟಿ ಇದೆ ಅಂತ ಅರ್ಥ. ಸೊ ಈ ಲಾಜಿಕ್ ಅನ್ನ ನಾವೇನ್ ಮಾಡೋಣ, ಇವಾಗ ಕಾಮನ್ ಗೆ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಏನ್ ಮಾಡ್ಬೇಕು, C ಮತ್ತೆ O ಇಂಟರ್ಚೇಂಜ್ ಮಾಡಿ, M ಮತ್ತೆ M ಇಂಟರ್ಚೇಂಜ್ ಮಾಡಿದ್ರು ಕೂಡ ನಿಮ್ಗೆ ಸೇಮ್ ಉಳಿಯುತ್ತೆ. ನೆಕ್ಸ್ಟ್ O ಮತ್ತೆ N ಅನ್ನ ಇಂಟರ್ಚೇಂಜ್ ಮಾಡಿ. ಸೊ ಇವಾಗ ಇದನ್ನ ನೋಡಿದ ತಕ್ಷಣ ನಿಮ್ಗೆ ಏನ್ ಅರ್ಥ ಆಯ್ತು, M ಮತ್ತೆ M ಅನ್ನ ಇಂಟರ್ಚೇಂಜ್ ಮಾಡಿದ್ರೆ ಸೇಮ್ ಉಳಿಯುತ್ತೆ ಅನ್ನೋದು ಗೊತ್ತಾಯ್ತು. ಹೌದಾ? ಸೊ ಇದನ್ನ ಮಿಡಲ್ ಅಲ್ಲಿ MM ಬರ್ಬೇಕು ನಿಮ್ಗೆ. ಅದೆಲ್ಲಾದ್ರೂ ಇದೆನಾ ಅಂತ ನೋಡಿ. ಸೊ ದಟ್ ನಮ್ಗೆ ಆಪ್ಷನ್ ಅನ್ನ ನಾವೇನ್ ಮಾಡ್ಬೇಕು, ಇವಾಗ ಎಲಿಮಿನೇಟ್ ಮಾಡೋದು ಇಂಪಾರ್ಟೆಂಟ್. ಎಲಿಮಿನೇಷನ್ ಎಲ್ಲ ಆಗುತ್ತೆ ಅಂತ. ಇಲ್ಲಿ OM ಬರುತ್ತೆ ಮಿಡಲ್ 2 ಲೆಟರ್ಸ್. ಸೊ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆಪ್ಷನ್ ಎ ಆಗಲ್ಲ. ಯಾಕಂದ್ರೆ ಇಲ್ಲಿ ನಮ್ಗೆ MM ಬೇಕಲ್ವಾ, ಮಿಡಲ್ ಅಲ್ಲಿ M ಬೇಕು. ಬಟ್ ಇಲ್ಲಿ OM ಇರೋದ್ರಿಂದ ಎಲಿಮಿನೇಟ್ ಆಯ್ತು. ನೆಕ್ಸ್ಟ್ ಇಲ್ಲಿ MM ಇದೆ, ಸೊ ಎಲಿಮಿನೇಟ್ ಮಾಡೋದು ಬೇಡ. ನೆಕ್ಸ್ಟ್ MO ಇದೆ, ಎಲಿಮಿನೇಟ್ ಆಯ್ತು. ಹೌದಾ? ನೆಕ್ಸ್ಟ್ ಇಲ್ಲೂ ಕೂಡ MM ಇರೋದ್ರಿಂದ ಬಿ ಮತ್ತೆ ಆಪ್ಷನ್ ಡಿ. ಇಲ್ಲಿ
mm ನೋಡ್ ಆದ್ಮೇಲೆ OC ಮತ್ತೆ OC ಸೇಮ್ ಇದೆ. ಸೊ ಸೇಮ್ ಇದ್ದಾಗ ನೀವೇನ್ ಮಾಡ್ಬೋದು, ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ದಟ್ ಇಸ್ ಆಫ್ ನೋ ಯೂಸ್. ನೀವು ಚೆಕ್ ಮಾಡಿದ್ರು ಕೂಡ ಇಲ್ಲಿ ನೋಡಿ CO OC ಸೇಮ್ ಬರುತ್ತೆ. ಸೊ ಚೆಕ್ ಮಾಡೋದ ಅವಶ್ಯಕತೆ ಇಲ್ಲ. ಇದು ಸಿಂಪಲ್ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮಗೆ ಚೆಕ್ ಮಾಡಿದ್ರು ಮಾಡದೇ ಇದ್ರು ಏನು ಡಿಫ್ರೆನ್ಸ್ ಬೀಳಲ್ಲ. ಬಟ್ ಬೇರೆ ಪ್ರಾಬ್ಲಮ್ಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಈ ಪ್ರಾಬ್ಲಮ್ ಅಲ್ಲಿ, ಈ ತರ ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ, ನೀವು ಅಟ್ಲೀಸ್ಟ್ 1 or 2 seconds ಸೇವ್ ಮಾಡಿದ್ರು ಕೂಡ ದಟ್ ಇಸ್ ಆಫ್ ಯೂಸ್. ಓಕೆ, ನೆಕ್ಸ್ಟ್ ಲಾಸ್ಟ್ ಲೆಟರ್. ಇಲ್ಲಿ NO ಇದೆ, ಇಲ್ಲಿ ON ಇದೆ. ಸೊ ಕಾಮನ್ ಅಂತ ಬಂದಾಗ ಇಲ್ಲಿ ON ಇದೆ. ಸೊ ಇದೇನಾಗಬೇಕು, NO ಆಗಬೇಕು. ಸೊ ಆಪ್ಷನ್ ಬಿ ಏನಾಯ್ತು ನಿಮ್ದು ಸರಿಯಾದ ಉತ್ತರ. ಓಕೆನಾ? ವೆಲ್, ಇದೇ ರೀತಿ ನಾವೇನ್ ಮಾಡೋಣ, ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡ್ತಾ ಹೋಗೋಣ. ಓಕೆನಾ? ವೆಲ್ ಗೈಸ್, ಅದಕ್ಕಿಂತ ಮುಂಚೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ, ಯಾವ್ದಾದ್ರು ಪ್ರಾಬ್ಲಮ್ಸ್ ಅನ್ನ ನಾನು ಹಿಂಗೆ ಟಾಪಿಕ್ ಮಾಡ್ತಾ ಹೋಗ್ತೀನಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಕೋಡಿಂಗ್ ಡಿಕೋಡಿಂಗ್ ಮಾಡಿದೆ ಅನ್ಕೊಳ್ಳಿ. ಸೊ ನೀವು ಯಾವ ಎಕ್ಸಾಮ್ ಬರೀತಾ ಇದ್ದೀರಾ ಆ ಎಕ್ಸಾಮ್ ಕ್ವೆಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅನ್ನ ತೆಗೆದು ಕೋಡಿಂಗ್ ಡಿಕೋಡಿಂಗ್ ಮೇಲೆ ಎಷ್ಟು ಪ್ರಾಬ್ಲಮ್ ಬಂದಿದೆ ಅಷ್ಟು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸಪೋಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿ. ನಾನೇನ್ ಮಾಡ್ತೀನಿ, ಆ ಪ್ರಾಬ್ಲಮ್ ಅನ್ನ ತೆಗೆದ್ಬಿಟ್ಟು ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಆಲ್ವೇಸ್ ನಿಮ್ಗೆ ಅಲ್ಲೇ ಎಕ್ಸ್ಪ್ಲನೇಷನ್ ನ ಬರೆದು ಕಳಿಸ್ತೀನಿ. ಅರ್ಥ ಆಯ್ತಾ? ಸೊ ಈ ತರ ಮಾಡ್ತಾ ಹೋದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಜೊತೆಗೆ ಏನಾಗುತ್ತೆ, ನಿಮ್ದು ಕ್ವೆಶನ್ ಪೇಪರ್ಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ನೋಡಿ, ವಿಚಾರ ಮಾಡಿ. ಗೊತ್ತು ನೀಟಾಗಿ ವರ್ಕ್ ಮಾಡೋದು ತುಂಬಾ ಜನ ಇದ್ದಾರೆ ಇದರಿಂದ, ಆದ್ರೆ ಒಂದು ಆನ್ಸರು ಮಾಡಲ್ಲ. ಹೌದಾ? ವೆಲ್, ನೆಕ್ಸ್ಟ್ ಇವಾಗ 5th ಕ್ವೆಶನ್ ಅನ್ನ ಮಾಡ್ತಾ ಹೋಗೋಣ. ವೆಲ್ ಗೈಸ್, ಇನ್ನೊಂದು ನಾನು ಇಲ್ಲಿ ರೆಡ್ ಮಾರ್ಕರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ವೈಟ್ ಬೋರ್ಡ್ ಇರೋದ್ರಿಂದ ಇಲ್ಲಿ ಬ್ಲೂ ಆಗಿರೋದು ಏನಾಗ್ತಿಲ್ಲ, ನೀಟಾಗಿ ಕಾಣ್ತಾ ಇಲ್ಲ. ಮೇ ಬಿ ನನಗೆ ಕಾಣ್ತಿಲ್ಲ, ನಿಮಗೆ ಕಾಣಲ್ಲ, ಗೊತ್ತಿಲ್ಲ, ನನಗಂತೂ ಕಾಣ್ತಿಲ್ಲ. ಅದಕ್ಕಾಗಿ ನಾನು ಏನ್ ಮಾಡ್ತೀನಿ, ರೆಡ್ ಮಾರ್ಕರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ, ಸೊ ದಟ್ ನಿಮ್ಗೆ ಏನು ಪ್ರಾಬ್ಲಮ್ ಆಗದೆ ಇರಲಿ ಅಂತ. ಓಕೆ, ವೆಲ್, ಅದರ ಅರ್ಥ ಈ ಪ್ರಾಬ್ಲಮ್ಸ್ ಡೇಂಜರ್ ಅಂತ ಅಲ್ಲ. 5th ಒನ್, ಥ್ಯಾಂಕ್ಸ್ ಅನ್ನೋದನ್ನ ಏನ್ ಬರ್ತಿದ್ದಾರೆ, SKNTH ಅಂತ ಬರ್ತಿದ್ದಾರೆ. ಓಕೆ, ಸ್ಟುಪಿಡ್ ಅನ್ನೋದನ್ನ ಯಾವ ತರ ಬರೀತೀರಾ ಅಂತ. ಓಕೆ, ಸೊ ಥ್ಯಾಂಕ್ಸ್ ಮತ್ತೆ ಸ್ಟುಪಿಡ್. ಥ್ಯಾಂಕ್ಸ್ ಸ್ಟುಪಿಡ್ ಅಲ್ಲ. ಸೊ ಥ್ಯಾಂಕ್ಸ್ ಯಾವ ತರ ಬರ್ತಿದ್ದಾರೆ ಅನ್ನೋದ್ರ ಫಸ್ಟ್ ಲಾಜಿಕ್ ಅನ್ನ ಕಂಡುಹಿಡಿಯಬೇಕು. ಏನಿದೆ THA, ಹೌದಾ? ನೆಕ್ಸ್ಟ್ THA ಇಲ್ಲಿ ಬರ್ತಿದೆ. ಸೊ NKS ಅನ್ನ ಇಲ್ಲಿ ನೋಡಿ ರಿವರ್ಸ್ ಬರ್ತಿದ್ದಾರೆ. THA ಅನ್ನೋದು ಈ ಪ್ಲೇಸ್ ಅಲ್ಲಿ ಹೋಗಿದೆ, NKS ಅನ್ನೋದು ಫಸ್ಟ್ ಪ್ಲೇಸ್ ಅಲ್ಲಿ ಬಂದಿದೆ, ಇಲ್ಲಿ ರಿವರ್ಸ್ ಆರ್ಡರ್ ಅಲ್ಲಿ ಬಂದಿದೆ. ಬಟ್ ಈ THA ಅಲ್ಲಿ ಸೇಮ್ ಆರ್ಡರ್ ಅಲ್ಲಿ ಬಂದಿರೋದು. ಹೌದಾ? ಸೊ ಇದೇ ರೀತಿ ನೀವೇನ್ ಮಾಡಬೇಕು, ಇಲ್ಲಿ ಅಪ್ಲೈ ಮಾಡಬೇಕು. ಸ್ಟುಪಿಡ್ ಅನ್ನ 2 ಭಾಗ ಮಾಡಿ. ನೆಕ್ಸ್ಟ್ THA ಅಂದ್ರೆ ಫಸ್ಟ್ ಭಾಗನ ಸೆಕೆಂಡ್ ಬರೀಬೇಕು. ಸೊ STU ಅನ್ನ ಇಲ್ಲಿ ಬರೀಬೇಕು, ಬಟ್ ಸೇಮ್ ಆರ್ಡರ್ ಅಲ್ಲಿ ಬರೀಬೇಕು. ಸೊ STU ಏನಾಯ್ತು, STU ಆಯ್ತು. ಹೌದಾ? ನೆಕ್ಸ್ಟ್ NKS ಅನ್ನೋದು ಫಸ್ಟ್ ಪಾರ್ಟ್ ಅಲ್ಲಿ ಬರಬೇಕು. ಅದ್ರ ಪ್ರಕಾರ ನಿಮ್ದು PID ಅನ್ನೋದು ಫಸ್ಟ್ ಪಾರ್ಟ್ ಅಲ್ಲಿ ಬರಬೇಕು. ಓಕೆ, ನೆಕ್ಸ್ಟ್ ಆದ್ರೆ ರಿವರ್ಸ್ ಆರ್ಡರ್ ಅಲ್ಲಿ ಬರಬೇಕು. ಹೌದಾ? NKS ಅಂತ ಬರ್ತದೆ. ಸೊ ರಿವರ್ಸ್ ಆರ್ಡರ್ ಏನಾಯ್ತು, ಇಲ್ಲಿ DIP. ಓಕೆ, ಈ ತರ ಬರೀಬಹುದು. ಸೊ ಈ ಆಪ್ಷನ್ ಎಲ್ಲಿದೆ ಅಂದ್ರೆ ನಾವು ಚೆಕ್ ಮಾಡ್ತಾ ಹೋಗೋಣ. ಇಲ್ಲಿ DIP UTS ಇದೆ, ಇದೆಲ್ಲ ನಿಮ್ಮ ಆಪ್ಷನ್. ಸೊ DIS PUT ಇದೆ. ಸೊ ಆಬ್ವಿಯಸ್ಲಿ ಎಲ್ಲ STU. ನೆಕ್ಸ್ಟ್ ಡಿಪ್ ಅನ್ನೋದಲ್ಲಿದೆ, ಇಲ್ಲಿದೆ, ಇಲ್ಲಿ DPI ಇದೆ. ಸೊ ನಿಮ್ದು ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆನಾ? ಸೊ ಐ ಹೋಪ್ ಗೈಸ್ ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಸಪೋಸ್ ಅರ್ಥ ಆಗಲಿಲ್ಲ, ನಿಮ್ಗೆ ಒಂದು ಸಿಲ್ಲಿ ಡೌಟ್ ಇದ್ರು ಕೂಡ ನೀವೇನ್ ಮಾಡ್ಬೋದು, ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ಬೋದು, ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ. ಒಂದು ಚಿಕ್ಕ ಡೌಟ್ ಇದ್ರು ಕೂಡ ನೀವು ಅದನ್ನ ಕ್ಯಾರಿ ಮಾಡಬಹುದು. ಓಕೆನಾ? ಯಾಕಂದ್ರೆ ಇವಾಗ ಏನಾಗುತ್ತೆ, ಆ ಡೌಟ್ ಬಂದಾಗ ನೀವು ಅದನ್ನ ನೆಗ್ಲೆಕ್ಟ್ ಮಾಡಿ ಕ್ಯಾರಿ ಮಾಡ್ತಾ ಹೋದ್ರೆ ಎಕ್ಸಾಮ್ ಅಲ್ಲಿ ಸೇಮ್ ಪ್ರಾಬ್ಲಮ್ ಬಂದ್ರೆ, ನಿಮ್ಗೆ ಸೇಮ್ ಕ್ವೆಶನ್ ಬಂತು ಅಥವಾ ಸೇಮ್ ಡೌಟ್ ಬಂತು, ಇಲ್ಲಿ ನೀವು ಕ್ಲಾರಿಫೈ ಮಾಡ್ಕೊಂಡಿಲ್ಲ ಅಂದ್ರೆ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕಾಗಿ ಯಾವುದೇ ಡೌಟ್ ಇಲ್ಲೇ ಕ್ಲಾರಿಫೈ ಮಾಡ್ಕೊಳ್ಳಿ. ಕಲಿಬೇಕಾದ್ರೆ ನೀಟಾಗಿ ಕಲಿತಾ ಹೋಗಿ. ಓಕೆ, ವೆಲ್, ನೆಕ್ಸ್ಟ್ ಇವಾಗ 6th ಪ್ರಾಬ್ಲಮ್ ಅನ್ನ ನೋಡೋಣ. 6th ಪ್ರಾಬ್ಲಮ್ ಏನಿದೆ,
ಬ್ರೇಕ್ ಥ್ರೂ. ಸ್ವಲ್ಪ ಲಾಂಗ್ ಅಂತ ಅನ್ಸುತ್ತೆ, ಬಟ್ ವಿಲ್ ಟ್ರೈ. ಓಕೆನಾ? ಬ್ರೇಕ್ ಥ್ರೂ ಅಂತ ಬರೆದಿದ್ದಾರೆ, ಅದನ್ನ ಇಷ್ಟು ಲೆಟರ್ ಆಗಿ ಕೊಟ್ಟಿದ್ದಾರೆ. ಓದಲ್ಲ, ವರ್ಡ್ ಮಾಡಕ್ ಬರಲ್ಲ. ಡಿಸ್ಟ್ರಿಬ್ಯೂಷನ್ ಅನ್ನ ಯಾವ ತರ ಬರೀತೀರಾ ಅಂತ. ಹೌದಾ? ಸಿಂಪಲ್ ಕ್ವೆಶನ್. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ರಿಪೀಟ್ ಆಗಿದೆನೋ ಇಲ್ವೋ ಅಂತ ನೋಡಿ. ಬಿ ಆರ್ ಇ ಎ ಕೆ ಇದೆ ಇಲ್ಲಿ, ಇ ಮತ್ತೆ ಎ ಇಲ್ಲಿದೆ. ಸೊ ಏನಾಗಿದೆ, ಸೇಮ್ ಲೆಟರ್ಸ್ ಇಲ್ಲಿ ರಿಪೀಟ್ ಆಗಿದೆ. ಹೌದಾ? ಇವಾಗ ನೀವೇನ್ ಮಾಡಬೇಕು, ಬ್ರೇಕ್ ಥ್ರೂ ಮತ್ತೆ ಈ ವರ್ಡ್ ಅಲ್ಲಿರೋ ರಿಲೇಷನ್ ನ ಕಂಡುಹಿಡಿಯಬೇಕು. ಅದೇ ಸೇಮ್ ರಿಲೇಷನ್ ನ ಡಿಸ್ಟ್ರಿಬ್ಯೂಷನ್ ಗೆ ಅಪ್ಲೈ ಮಾಡಬೇಕು. ಹೌದಾ? ವೆಲ್, ಇವಾಗ ನಾವು ನಂಬರಿಂಗ್ ಮಾಡಬಹುದಾ ಇಲ್ಲಿ ಅನ್ನೋದನ್ನ ನೋಡೋಣ. ಸೊ ನಂಬರಿಂಗ್ ಮಾಡ್ಬೇಕಂದ್ರೆ ಏನಾಗಬೇಕು, ಲೆಟರ್ಸ್ ರಿಪೀಟ್ ಆಗಿರಬಾರ್ದು. ಲೆಟರ್ಸ್ ಏನಾಗಿರಬಾರ್ದು, ರಿಪೀಟ್ ಆಗಿರಬಾರ್ದು. ಇಲ್ಲಿ ಲೆಟರ್ ಅಂದ್ರೆ ಡಿಫ್ರೆಂಟ್, ಅಲ್ಫಾಬೆಟ್ ಅಂದ್ರೆ ಡಿಫ್ರೆಂಟ್. ಓಕೆ? ಅಲ್ಫಾಬೆಟ್ ಅಂದ್ರೆ ಎ ಟು ಝೆಡ್ ವರೆಗೆ ಈ ಕಂಪ್ಲೀಟ್ ಗ್ರೂಪ್ ಅನ್ನು ನಾವೇನಂತ ಹೇಳ್ತೀವಿ, ಅಲ್ಫಾಬೆಟ್ ಅಂತ ಹೇಳ್ತೀವಿ. ಓಕೆ? ಲೆಟರ್ಸ್ ಅಂದ್ರೆ ಎ ಬಿ ಸಿ. ಇದು ಎ ಒಂದು ಲೆಟರ್, ಬಿ ಒಂದು ಲೆಟರ್, ಸಿ ಒಂದು ಲೆಟರ್. ಈ ಗ್ರೂಪ್ ಅಲ್ಲಿರೋದು, ಸೊ ಈ ಗ್ರೂಪ್ ಅಲ್ಲಿ ತಗೊಳ್ಳಿ, ಎಸ್ ಒಂದು ಲೆಟರ್, ಟಿ ಹಿಂಗೆ. ಇದು ಲೆಟರ್ಸ್. ಸೊ ನಾನು ನಿಮಗೆ ಈ ವರ್ಡ್ಸ್ ಅನ್ನ ಯೂಸ್ ಮಾಡಬೇಕಾದ್ರೆ ಲೆಟರ್ ಮತ್ತೆ ಅಲ್ಫಾಬೆಟ್ ಇದು ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆನಾ? ಸೊ ನೆಕ್ಸ್ಟ್ ಈಗ ನಾವು ಬ್ರೇಕ್ ಥ್ರೂ ಮತ್ತೆ ಇದನ್ನ ಕಂಡುಹಿಡಿತಾ ಹೋಗೋಣ. ಸಿ ಹಿಯರ್ ಬಿ. ಓಕೆ? ಬಿ ಎಲ್ಲಿದೆ, ಇಲ್ಲಿದೆ. ಹೌದಾ? ಆರ್ ಇಲ್ಲಿದೆ, ಆರ್ ಇಲ್ಲಿ ಬಂದಿದೆ ನೋಡಿ. ಹೌದಾ? ಆರ್. ನೆಕ್ಸ್ಟ್ ಇ ಮತ್ತೆ ಎ. ಓಕೆನಾ? ಇ ಎ. ಓಕೆ ಓಕೆ. ರಿಪಿಟೇಷನ್ ಚೆಕ್ ಮಾಡಿಲ್ಲ ನಾವು, ರಿಪಿಟೇಷನ್ ಚೆಕ್ ಮಾಡೋಣ. ಬಿ ಒಂದ್ಸತಿ ಮಾತ್ರ ಇದೆ, ಆರ್ ರಿಪೀಟ್ ಆಗಿದೆ. ಸೊ ಮತ್ತೆ ನಾವೇನ್ ಮಾಡೋಣ, ನಂಬರ್ ಮಾಡೋದು ಬೇಡ. ಇದನ್ನ ಒಂದೊಂದೇ ಲೆಟರಿಗೆ ನಂಬರ್ ಮಾಡೋದು ಬೇಡ. ಮತ್ತೊಂದು ಟೈಪ್ ಆಫ್ ನಂಬರಿಂಗ್ ಬರ್ತದೆ, ಅದನ್ನ ನಿಮ್ಗೆ ಹೇಳ್ತೀನಿ ಇಲ್ಲಿ. ಸೊ ಬಿ ಮತ್ತೆ ಆರ್ ನೋಡಿದ್ವಿ. ನೆಕ್ಸ್ಟ್ ಇ ಇಲ್ಲಿದೆ, ಎ ಒಟ್ಟಿಗೆ ಇದೆ ನೋಡಿ. ಬಿ ಆರ್ ಒಟ್ಟಿಗೆ ಇದೆ, ಇ ಮತ್ತೆ ಎ ಒಟ್ಟಿಗೆ ಇದೆ. ಹೌದಾ? ಇ ಎ ಒಟ್ಟಿಗೆ ಇದೆ. ನೆಕ್ಸ್ಟ್ ಕೆ ಮತ್ತೆ ಟಿ ಒಟ್ಟಿಗೆ ಇದೆ. ಸೊ ನಿಮ್ಗೆ ಇವಾಗ ಏನಾಗ್ತಾ ಇದ್ದೀನಿ, ಟೂ ಲೆಟರ್ಸ್ ಒಟ್ಟಿಗೆ ಬರ್ತಾ ಹೋಗ್ತಾ ಇದೆ. ಅದೇ ರೀತಿ ಬೇರೆ ಲೆಟರ್ಸ್ ಕ್ವಿಕ್ ಒಂದ್ಸತಿ ನೋಡ್ಬಿಡಿ. ಕೆ ಟಿ ಆಯ್ತಾ? ನೆಕ್ಸ್ಟ್ ಎಚ್ ಆರ್ ಮತ್ತೆ ಓ ಯು ಎಲ್ಲಿದೆ, ಇದೆ ನೋಡಿ. ಜಿ ಎಚ್ ಹೌದಾ? ಒಟ್ಟಿಗೆ ಬಂದಿದೆ. ಸೊ ಇವಾಗ ಬೇಕಿದ್ರೆ ನೀವು ನಂಬರ್ ಮಾಡಬಹುದು. ಆದರೆ ಯಾವ ತರ, ಟೂ ಲೆಟರ್ಸ್ ಅನ್ನ ಸೇರಿಸಿ ನಂಬರ್ ಮಾಡೋಣ. ಬಿ ಆರ್, ಯಾಕಂದ್ರೆ ಲಾಜಿಕ್ ಅನ್ನ ಚೆಕ್ ಮಾಡ್ತಾ ಕೊಡೋದು ಇದರಲ್ಲಿ ವೇಸ್ಟ್ ಆಫ್ ಟೈಮ್. ಟೂ ಲೆಟರ್ಸ್ ಸೇಮ್ ಇರೋದ್ರಿಂದ ನಂಬರಿಂಗ್ ಮಾಡೋ ಮೆಥಡ್ ಈಸಿ ಆಗುತ್ತೆ. ಸೊ ಬಿ ಆರ್ 1 2 ಕೆ ಟಿ 3 ಎಚ್ ಆರ್ 4 ಓ ಯು 5 ಜಿ ಎಚ್ 6. ಆಯ್ತಾ? ಇದು ಯಾವ ತರ ಇಲ್ಲಿ ರಿಪೀಟ್ ಆಗಿದೆ ಅನ್ನೋದನ್ನ ನೋಡಿ. ರೀಪ್ಲೇಸ್ ಆಗಿದೆ ನಮಗೆ. ಇ ಎ ಎಷ್ಟನೇ ಲೆಟರ್, ಸೆಕೆಂಡ್. ಸೊ 2. ಓ ಯು ಎಲ್ಲಿ ಬರುತ್ತೆ, 5. ಸೊ 5. ನೆಕ್ಸ್ಟ್ ಎಚ್ ಆರ್ ಎಲ್ಲಿ ಬರುತ್ತೆ, ಇಲ್ಲಿ 4. ಬಿ ಆರ್ ಎಲ್ಲಿ ಬರುತ್ತೆ, 1. ಜಿ ಎಚ್ ಎಲ್ಲಿ ಬರುತ್ತೆ, 6. ಕೆ ಟಿ ಎಲ್ಲಿ ಬರುತ್ತೆ, 3. ಆಯ್ತಾ? ಸೊ ಇಲ್ಲೂ ಏನ್ ಮಾಡಿ, ಇದೇ ರೀತಿ ಇವುಗಳನ್ನು ಬ್ರೇಕ್ ಮಾಡ್ತಾ ನಂಬರಿಂಗ್ ಮಾಡಿ ಅದನ್ನೇ ಇಲ್ಲಿ ಅಪ್ಲೈ ಮಾಡ್ತಾ ಹೋಗಿ. ಓಕೆ? ಸೊ ಡಿ ಐ ಎಸ್ ಟಿ ಆರ್ ಐ ಡಿ ಯು ಟಿ ಐ ಓ ಎನ್. ಓಕೆ? ಆಯ್ತು. ನೆಕ್ಸ್ಟ್ ಇವಾಗ ಆಪ್ಷನ್ ಬರೋಣ. ಎಲ್ಲ ಆಪ್ಷನ್ ಸೇಮ್ ಇದೆನಾ, ಡಿಫ್ರೆಂಟ್ ಇದೆನಾ ನೋಡೋಣ. ಇಲ್ಲಿ ಆರ್ ಐ ಇದೆ, ಡಿ ಐ ಇದೆ, ಲಾಸ್ಟ್ ಲೆಟರ್ ಮಾತ್ರ ನೋಡ್ತಿರೋದು. ಆರ್ ಐ ಡಿ ಐ ಆರ್ ಐ ಓ ಎನ್. ಓಕೆನಾ? ನೆಕ್ಸ್ಟ್ ಫಸ್ಟ್ ಒನ್ ಎಸ್ ಟಿ ಟಿ ಐ ಆರ್ ಐ. ಹೌದಾ? ಇವಾಗ ಇಲ್ಲಿ ಬನ್ನಿ. 1 2 3 4 5 6. ಓಕೆ? ಈ ಲಾಜಿಕ್ ಪ್ರಕಾರ ಫಸ್ಟ್ ಗ್ರೂಪ್ ಏನಾಗಿರ್ಬೇಕು, ಸೆಕೆಂಡ್ ಒನ್ ಆಗಿರ್ಬೇಕು. ಹೌದಾ? ಸೊ ಇಲ್ಲಿ ಸೆಕೆಂಡ್ ಒನ್ ಏನ, ಎಸ್ ಟಿ. ಓಕೆ? ಎಸ್ ಟಿ ಅನ್ನ ಸ್ಕ್ರಾಚ್ ಮಾಡಿ, ಇಲ್ಲಿ ಎಸ್ ಟಿ ಅಲ್ಲಿದೆ ನೋಡಿ. ಎಸ್ ಟಿ ಇದೆ, ಇಲ್ಲೂ ಎಸ್ ಟಿ ಇದೆ. ಸೊ ಒಂದು ಇದು ನಿಮ್ದು ಸರಿಯಾದ ಉತ್ತರ ಆಗಿರ್ಬೇಕು, ಇಲ್ಲ ಇದಾಗಿರ್ಬೇಕು. ಇಲ್ಲೇನಿದೆ, ಟಿ ಐ ಇದೆ, ಸೊ ಎಲಿಮಿನೇಟ್ ಆಯ್ತು. ಇಲ್ಲಿ ಆರ್ ಆಗಿದೆ, ಎಲಿಮಿನೇಟ್ ಆಯ್ತು. ಹೌದಾ? ನೆಕ್ಸ್ಟ್
ಲಾಸ್ಟ್ ಒಂದು ನೋಡಿ ಈಗ ON ಇದೆ, ಸಾರಿ ಈ ಲಾಜಿಕ್ ಪ್ರಕಾರ ನಿಮ್ದು ಲಾಸ್ಟ್ ಗ್ರೂಪ್ ಯಾವ್ದು ಬರಬೇಕು, ಥರ್ಡ್ ಪ್ಲೇಸ್ ಅಲ್ಲಿ ಇರೋದು ನಿಮ್ದು ಲಾಸ್ಟ್ ಗ್ರೂಪ್ ಆಗಿರ್ಬೇಕು. ಸೊ ಥರ್ಡ್ ಪ್ಲೇಸ್ ಅಲ್ಲಿ ಏನಿದೆ RI ಇದೆ, ಹೌದಾ? ಇಲ್ಲಿ ಏನಾಗಬೇಕು, ಲಾಸ್ಟ್ ಅಲ್ಲಿ RI ಬರಬೇಕು, ಹೌದಾ? ಬಟ್ ಇಲ್ಲೇನಿದೆ DI ಇದೆ, ಇಲ್ಲಿದೆ RI. ಸೊ D ಕೂಡ ನಿಮ್ಗೆ ಎಲಿಮಿನೇಟ್ ಆಯ್ತು. ಇವಾಗ ಉಳಿದಿರೋದು A. ಸಪೋಸ್ ಇದನ್ನ ನಿಮ್ಗೆ ಕೊಡದೆ ಹೋಗಿದ್ರೆ, ಯಾವುದು ಅಲ್ಲ ಅನ್ನೋ ಆಪ್ಷನ್ ಕೊಡದೆ ಹೋಗಿದ್ರೆ ಏನಾಗಿತ್ತು, ನಿಮ್ಗೆ ಇದು ಯಾವುದನ್ನು ಚೆಕ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಡೈರೆಕ್ಟ್ ಆಗಿ ನೀವೇನ್ ಮಾಡ್ತೀರಾ, RI ಮತ್ತೆ ST ಚೆಕ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಆಪ್ಷನ್ A ಅನ್ನ ಮಾರ್ಕ್ ಮಾಡಿ ಕೊಂಡು ಹೋಗ್ತೀರಾ. ಬಟ್ ಇಲ್ಲಿ ಏನ್ ಮಾಡಿದ್ದಾರೆ, ಯಾವುದು ಅಲ್ಲ ಅಂತ ಕೊಟ್ಟಿರೋದ್ರಿಂದ ಅನಿವಾರ್ಯವಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಇದನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಯಾವುದು ಅಲ್ಲ ಅಂದ್ರೆ ಇಲ್ಲೆಲ್ಲೂ ಒಂದು ಲೆಟರ್ ಮಿಸ್ ಆದ್ರೂ ಕೂಡ ನಿಮ್ದು ಆನ್ಸರ್ ರಾಂಗ್. ಓಕೆ, ಅದಕ್ಕಾಗಿ ಕಂಪ್ಲೀಟ್ ಆಗಿ ಮಾಡಬೇಕು. ಸಪೋಸ್ ಇದು ಕೊಟ್ಟಿಲ್ಲಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ನೀವು ಸ್ಟಾಪ್ ಮಾಡಿಬಿಟ್ಟು ಈ ಆನ್ಸರ್ ಅನ್ನ ಮಾರ್ಕ್ ಮಾಡ್ತೀರಾ. ಓಕೆ, ಇವಾಗ ನೆಕ್ಸ್ಟ್ ಇದನ್ನ ಚೆಕ್ ಮಾಡ್ತಾ ಹೋಗೋಣ ನಾವಿಲ್ಲಿ. ಸೊ ಇದ್ರ ಪ್ರಕಾರ DI ಏನ್ ಬರಬೇಕು, ಸೆಕೆಂಡ್ ಒನ್ ಫಸ್ಟ್ ಬರಬೇಕು. ಐ ರೈಟ್ ಹಿಯರ್ ST. ಲಾಸ್ಟ್ ನಾವು ಆಲ್ರೆಡಿ ನೋಡಿದ್ವಿ, ಥರ್ಡ್ ಒನ್ ಬರಬೇಕು. ಸೊ RI ಸೆಕೆಂಡ್, ಥರ್ಡ್. ನೆಕ್ಸ್ಟ್ ಸೆಕೆಂಡ್ ಗ್ರೂಪ್ ಅಲ್ಲಿ ಏನ್ ಬರಬೇಕು, ಫಿಫ್ತ್ ಗ್ರೂಪ್ ಬರಬೇಕು. ಸೊ ಫಿಫ್ತ್ ಗ್ರೂಪ್, ಹೌದಾ? ಅದೇ ರೀತಿ ಇಲ್ಲಿ ಫಿಫ್ತ್ ಯಾವುದು, TI. ಸೊ TI ಬರಬೇಕು. ನೆಕ್ಸ್ಟ್ 4 ಬರಬೇಕು. 4 ಏನಿದೆ ಇಲ್ಲಿ BU. ಸೊ BU. ನೆಕ್ಸ್ಟ್ 1 ಬರಬೇಕು. 1 ಏನು DI. ನೆಕ್ಸ್ಟ್ 6 ಬರಬೇಕು. ಸೊ 6 ಏನು ON. ಓಕೆ, ನೆಕ್ಸ್ಟ್ 3 ಬರಬೇಕು. 3 ಆಲ್ರೆಡಿ ನಾವು ಬರ್ದಿದ್ದೀವಿ. ಸೊ ST TI BU DI ON DI ON RI. ಸೊ ಇದೇ ನಿಮ್ದು ಸರಿಯಾದ ಉತ್ತರ. ಸಪೋಸ್ ಇಲ್ಲಿ ಯಾವ್ದೇನಾದ್ರು ಎಕ್ಸ್ಚೇಂಜ್ ಮಾಡಿದ್ರೆ, DI ಅಂತ ಬರೆದು ಇಲ್ಲಿ BU ಬರ್ಬಿಟ್ರೆ ಇಲ್ಲಿ ಬರಬೇಕಾದ್ರೆ, ಹೌದಾ? ನೀವೇನ್ ಮಾಡ್ತೀರಾ, ಫಸ್ಟ್ ಒನ್ ಚೆಕ್ ಮಾಡ್ತೀರಾ, ಸೆಕೆಂಡ್ ಒನ್ ಚೆಕ್ ಮಾಡ್ತೀರಾ, ಇದು ಯಾವ್ದು ಆಪ್ಷನ್ ಏನಾಗಲ್ಲ ಸರಿ ಇಲ್ಲ. ಅವಾಗ ನೀವೇನ್ ಮಾಡ್ತೀರಾ, ಇದನ್ನ ಬಿಟ್ಬಿಟ್ಟು ಇದನ್ನೇ ಮಾರ್ಕ್ ಆನ್ಸರ್ ಕರೆಕ್ಟ್ ಅಂತ ಹೇಳಿ ಮಾರ್ಕ್ ಮಾಡಿ ಬಂದ್ಬಿಡ್ತೀರಾ, ಹೌದಾ? ಸೊ ಆ ತರ ಮಾಡಿದ್ರೆ ರಾಂಗ್ ಆಗುತ್ತೆ. ನೀವು ಯಾವುದು ಅಲ್ಲ ಅಂತ ಕೊಟ್ಟಾಗ ಕಂಪ್ಲೀಟ್ ಆಗಿ ಚೆಕ್ ಮಾಡಬೇಕು, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ವೆಲ್ ಗೈಸ್, ಇಲ್ಲಿ ನಾವೇನ್ ಮಾಡೋಣ, ಕೋಡಿಂಗ್ ಡಿಕೋಡಿಂಗ್ ಮೇಲೆ 6 ಪ್ರಾಬ್ಲಮ್ಸ್ ಸದ್ಯಕ್ಕೆ ಸಾಕು. ನೆಕ್ಸ್ಟ್ ಒಂದ್ಸತಿ ನಾನು ನಿಮಗೆ ಆಲ್ರೆಡಿ ಹೇಳಿದಂಗೆ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಿ ಅವಾಗ ಮಾಡ್ತೀನಲ್ಲ, ಅವಾಗ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಅಂತ ಮಾಡ್ತಾ ಹೋಗೋಣ. ಅವಾಗ ಏನ್ ಮಾಡೋಣ, ನಾವು ಜಾಸ್ತಿ ಪ್ರಾಬ್ಲಮ್ಸ್ ಅನ್ನ ಮಾಡೋಣ. ಆ ಒಂದು ಭಾಗದಲ್ಲಿ 10 to 20 ಪ್ರಾಬ್ಲಮ್ಸ್ ಅನ್ನ ನೋಡ್ತಾ ಹೋಗೋಣ. ಅವಾಗ ಪ್ರಾಕ್ಟೀಸ್ ಆಗುತ್ತೆ. ಸದ್ಯಕ್ಕೆ ಏನ್ ಮಾಡೋಣ, ಫಸ್ಟ್ ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ ಮಾಡ್ತಾ ಹೋಗೋಣ. ವೆಲ್, ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಹ್ಯಾವ್ ಅ ನೈಸ್ ಡೇ.